ನೋಡಿದ್ರೆ ಇಲ್ಲಿ ನಾವು ಮಲ್ಕೊಳ್ಳೋದು. ಇಲ್ಲಿ ಬಟ್ಟೆ ಏನಾದರೂ ಇಟ್ಕೊಳ್ಬೋದು. ಮಲ್ಕೊಳ್ಳೋಕೆ ಬೆಡ್ ಇದೆ. ಬೆಡ್ ಅದು ಸ್ವಲ್ಪ ಒದ್ದೆ ಆಗಿದೆ, ಅದಕ್ಕೆ ಮೇಲ್ಗಡೆ ಇಟ್ಟಿದ್ದೀನಿ. ಇಲ್ಲೂ ಬಟ್ಟೆ ಇಡ್ಬೋದು. ಹಾಗೆ ಕಿಚನ್ ತೋರಿಸ್ತೀನಿ ಬನ್ನಿ. ಇದು ಕಿಚನು ನೋಡ್ತಾ ಇರ್ಬೋದು. ಇಲ್ಲಿ ವಾಟರ್ ಬರುತ್ತೆ. ಇಲ್ಲೇನಾದರೂ ವೆಜಿಟೇಬಲ್ ಏನಾದರೂ ಕಟ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. ಹಾಗೆ ಇದು ಗ್ಯಾಸ್. ಇಲ್ಲೇನಾದರೂ ಕುಕ್ ಮಾಡೋಕ್ಕೆ ಏನಾದರೂ ಇಟ್ಕೊಳ್ತೀವಿ. ಇಲ್ಲೇ ಕನೆಕ್ಷನ್. ಹಾಗೆ ಸೆಕೆಂಡ್ ಅಪಾರ್ಟ್ಮೆಂಟ್ ಅಂತ ಇದು. ಇಲ್ಲಿ ಪಾತ್ರೆ ಆಮೇಲೆ ಇಟ್ಕೊಳ್ಬೋದು. ಲಾಸ್ಟಲ್ಲಿ ಇಲ್ಲಿ ವೆಜಿಟೇಬಲ್ಸು, ಈ ಥರ ವೆಜಿಟೇಬಲ್ಸ್, ಈರುಳ್ಳಿ ಆಗಿರ್ಬೋದು, ಬಟಾಟೆ ಆಗಿರ್ಬೋದು, ಏನು ಬೇಕಾದ್ರೂ ಇಟ್ಕೊಳ್ಬೋದು. ಹಾಗೆ ಇಲ್ಲಿ ನೋಡಿದ್ರೆ ಇಲ್ಲಿ ರೈಸ್ ಇದೆ. ಏನಾದರೂ ಡ್ರೈ ಐಟಮು, ರೈಸು, ಇಲ್ಲಾಂದರೆ ಇಲ್ಲಿ ಚಪಾತಿ ಮಾಡೋಕ್ಕೆ ಇದೆ, ಗೋಧಿ ಇಟ್ಕೊಳ್ಬೋದು. ಈ ಥರ ದೂರಿಂದ ತೋರಿಸ್ತೀನಿ. ಈ ಥರ ಇಟ್ಕೊಳ್ಬೋದು. ಆಮೇಲೆ ಇಲ್ಲಾದರೆ ಇಲ್ಲಿ ವೇಸ್ಟು ಏನಾದರೂ ಕಸನ ಇಟ್ಕೊಳ್ತಿದ್ದೀವಿ. ಇಲ್ಲಿ ದೇವ್ರ ಕೋಣೆ ಇದೆ. ಕಿಚನ್ ಅಂತ ಇದೆ. ಹಾಗೆ ಇಲ್ಲಿ ಗ್ಯಾಸ್ ಇದೆಯಲ್ವ, ಗ್ಯಾಸ್ ಮೇಲ್ಗಡೆ ಒಂದು ಸ್ಟೆಪ್ ಮಾಡಿದ್ದೀವಿ. ಇಲ್ಲಿ ನಾವೇ ಮಾಡಿರೋದು. ನೋಡ್ತಾ ಇರ್ಬೋದು. ಇಲ್ಲಿ ಏನು ಬೇಕಾದರೂ ನಿಮಗೆ ವೆಜಿಟೇಬಲ್ಸ್ ಇವಾಗ ಕುಕ್ಕಿಂಗ್ ಆಯಿಲ್ ಆಗಿರ್ಬೋದು, ಮಸಾಲ ಆಗಿರ್ಬೋದು, ಬೇಳೆಕಾಳು ಆಗಿರ್ಬೋದು, ಇದರಲ್ಲಿ ಇಡ್ಬೋದು. ಇಲ್ಲೂ ಇದೆ, ನೋಡ್ತಾ ಇರ್ಬೋದು. ಇಲ್ಲೂ ಅದೇ ಇಟ್ಟಿದ್ದೀವಿ. ಇವಾಗ ಲಾಸ್ಟಲ್ಲಿ ತೋರಿಸ್ತೀನಿ. ಲಾಸ್ಟಲ್ಲಿ ಏನಿದೆ ಅಂತ ನೋಡ್ತಾ ಇರ್ಬೋದು ಗೈಸ್. ಇಲ್ಲಿ ಸಜ್ಜ ಮೇಲ್ಗಡೆ ನಾವು ಯಾವ್ಯಾವದನ್ನ ಯೂಸ್ ಮಾಡೋದು ನೋಡಿ, ಅದನ್ನ ಇಲ್ಲಿ ಇಟ್ಟಿದ್ದೀವಿ. ನಿಮಗೆ ಹಳೆ ಗ್ಯಾಸ್ ಆಗಿರ್ಬೋದು, ಏನಾದರೂ ಶೂಸ್ ಆಗಿರ್ಬೋದು, ಇಲ್ಲ ನಿಮ್ದು ಏನಾದರೂ ಯೂಸ್ ಆಗುತ್ತೆ ಅಲ್ಲ ಆ ಥರ ವಸ್ತು ಇದ್ದರೆ ಇಲ್ಲಿ ನೀವು ಇಡ್ಬೋದು. ಇದು ಆಲ್ರೆಡಿ ಇತ್ತು ಮೇಲ್ಗಡೆ ಸಜ್ಜು. ಎಲ್ಲ ಮನೇಲಿ ಇದ್ದೇ ಇರುತ್ತೆ, ಯೂಸ್ ಮಾಡ್ಕೊಳ್ಳಿ. ಇದಾಗಿತ್ತು ನಮ್ಮದು ಕಿಚನ್ ಸೆಟಪ್. ಈ ರೀತಿ ಇದೆ. ಪೂರ್ತಿ ಕಿಚನ್ ಸೆಟಪ್ ಈ ಥರ ಇದೆ. ಇದು ಗಾಡ್ರೇಜ್ ಇದೆ. ಇದರಲ್ಲಿ ಏನೇನು ಇಟ್ಟಿದ್ದೀವಿ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಸಿಂಪಲ್ ಆಗಿದೆ. ಇಲ್ಲಿ ಪರ್ಫ್ಯೂಮ್ ಏನಾದರೂ ಇಟ್ಟಿದ್ದೀನಿ. ಇಲ್ಲಿ ಲ್ಯಾಪ್ಟಾಪ್ ಇದೆ. ಇಲ್ಲಿ ಶಾಂಪು ಇದೆ. ಇಲ್ಲೊಂದು ಕಡೆ ಬಟ್ಟೆ ಇಟ್ಟಿದ್ದೀನಿ. ಹಾಗೆ ಕೆಳಗಡೆ ಬಟ್ಟೆ ಇದೆ. ಇಷ್ಟನೇ ಇದೆ. ನೋಡ್ತಿರ್ಬೋದು.
ಯಾವ ರೀತಿ ಮಾಡಬೇಕಂತ ನಿಮ್ಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಇದು ಏನಪ್ಪ ಅಂತ ಹೇಳಿದ್ರೆ, ವೇಟ್ ಮಾಡಿ, ನಿಮ್ಗೆ ಏನಂತ ಅದ್ರ ಹೇಳ್ತೀನಿ. ಇದು ಏನು ಗಿಡ ಏನಕ್ಕೆಲ್ಲ ಯೂಸ್ ಆಗುತ್ತೆ ಅಂತ. ಹಾಗೆ ಇಲ್ಲಿ ಬಂದುಬಿಟ್ರೆ ನಮ್ಮದು ಅಷ್ಟು ಟೋಟಲು 4th ಫ್ಲೋರ್ ಇದೆ. ಮತ್ತೊಂದು ತೋರಿಸ್ತೀನಿ ನಿಮಗೆ. ಇಲ್ಲೆಲ್ಲ ಗ್ಯಾಸ್ ಕಲೆಕ್ಷನ್ ಇದೆ. ಗ್ಯಾಸ್ ಕಲೆಕ್ಷನ್ ಅಂತಂದರೆ ಇಲ್ಲಿ ಗ್ಯಾಸ್ನ ಕನೆಕ್ಷನ್ ಮಾಡ್ಬೋದು. ಓಕೆನಾ, ಡೈರೆಕ್ಟಾಗಿ ಇವಾಗ ಎಷ್ಟು ಫ್ಲೋರ್ ಇದೆ ನೋಡಿ, ಅಲ್ಲೆಲ್ಲದಕ್ಕೂ ಇದೇ ಗ್ಯಾಸ್ ಕಲೆಕ್ಷನ್. ಇಲ್ಲಿಂದನೇ ಗ್ಯಾಸ್ ಕಲೆಕ್ಷನ್ ಬ್ಲಾಕ್ ಇದೆ. ಇಲ್ಲಿ ಬ್ಲಾಕ್ ನಂಬರ್ ಇದೆ. ಈ ಕಲೆಕ್ಷನ್ ಎಲ್ಲಿ ಹೋಗುತ್ತೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಕನೆಕ್ಷನ್ ಬಂದುಬಿಟ್ಟು ಇಲ್ಲಿಂದ ಬರುತ್ತೆ. ಇಲ್ಲಿಂದ ನೀವು ನಿಮ್ಮ ಗ್ಯಾಸ್ಗೆ ಕನೆಕ್ಟ್ ಮಾಡ್ಬೋದು. ಓಕೆನಾ, ಯಾವ ರೀತಿ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ನಂಬರ್ಗಳಿರುತ್ತೆ. ಆ ನಂಬರ್ ವೈಸು ನೀವು ಅದನ್ನ ಸೆಟ್ ಮಾಡಿದ್ರೆ, ಇದು ಗ್ಯಾಸ್ ಅಂಟಿನ ಸೆಟ್ ಮಾಡಿದ್ರೆ ಆಟೋಮೆಟಿಕ್ ನಿಮಗೆ ಅಲ್ಲಿಂದ ಕಲೆಕ್ಷನ್ ಇಲ್ಲಿ ಬಂದುಬಿಡುತ್ತೆ. ನೀವು ಹೊರಗಡೆನ ಸಿಲಿಂಡರ್ ಇಟ್ಕೊಳ್ಬೋದು, ಇಲ್ಲಿ ಒಳಗಡೆನ ಗ್ಯಾಸ್ನ ಯೂಸ್ ಮಾಡ್ಬೋದು.